ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ಆಫ್ ಬರೋಡಾ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಮುಖಾಂತರ ಒಂದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು, ಅದೇ ರೀತಿಯಾಗಿ ಒಂದು ಟ್ರಾನ್ಸಾಕ್ಷನ್ಗಳನ್ನು ಕೂಡ ಹೇಗೆ ಆನ್ ಮಾಡಬೇಕಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಕಾರ್ಡ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೆಬಿಟ್ ಕಾರ್ಡ್ಸು, ಕ್ರೆಡಿಟ್ ಕಾರ್ಡ್ಸು ಮತ್ತು ವೇರಿಯಬಲ್ ವಾಚ್ ಕೂಡ ಬರುತ್ತೆ ಅವ್ರದ್ದು NFC ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಡೆಬಿಟ್ ಕಾರ್ಡ್ಸ್ ಅಂತ ಇದೆಯಲ್ಲ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ವ್ಯೂ ಕಾರ್ಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ಯಾವ ಡೆಬಿಟ್ ಕಾರ್ಡ್ ಇದೆಯಲ್ಲ ಕರೆಂಟ್ಲಿ ಒಂದೇ ಡೆಬಿಟ್ ಕಾರ್ಡನ್ನು ಇಶ್ಯೂ ಮಾಡ್ತಾರೆ, ಅದನ್ನು ನೀವು ನೋಡ್ಬೋದು. ಅದು ಫಿಸಿಕಲ್ ಇದೆಯಾ ಮತ್ತು ವರ್ಚುವಲ್ ಇದೆಯಾ ಅದು ಕೂಡ ನಿಮಗೆ ತೋರಿಸುತ್ತೆ. ನಮ್ಮದು ಫಿಸಿಕಲ್ ಕಾರ್ಡ್ ಇದೆ, ಎಲ್ಲವನ್ನೂ ಇಲ್ಲಿ ನೋಡ್ಬೋದು. ಈ ಕಾರ್ಡ್ ಇದೆಯಲ್ಲ ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ ಪಿನ್ ಅಂತ ಇದೆಯಲ್ಲ ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒಂದು OTP ಸೆಂಡ್ ಮಾಡ್ತಾರೆ, ಅದನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ 4 ಡಿಜಿಟ್ ನ್ಯೂ ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವು ಎಂಟರ್ ಮಾಡಿ ಸೇಮ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಪಿನ್ ಕೇಳ್ತಾ ಇದೆ. ಇದು MPIN ಅಲ್ಲ, ಟ್ರಾನ್ಸಾಕ್ಷನ್ ಪಿನ್ನು ಸಪ್ರೇಟ್ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಡೆಬಿಟ್ ಕಾರ್ಡ್ ಪಿನ್ನನ್ನು ಸೆಟ್ ಮಾಡಿ ಆಗಿದೆ. ಈಗ ಆ ಥರದ್ದು ಟ್ರಾನ್ಸಾಕ್ಷನ್ಗಳನ್ನು ಆ್ಯಕ್ಟಿವೇಟ್ ಮಾಡೋಣ. ಎಷ್ಟೆಷ್ಟಿದೆ ವಿಡ್ರಾ ಮಾಡೋಕ್ಕೆ, ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಆನ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಕಾರ್ಡ್ ಸೆಕ್ಷನ್ ಮೇಲೆ ಹೋಗಿ. ಕಾರ್ಡ್ ಸೆಕ್ಷನ್ ಮೇಲೆ ಹೋದ ನಂತರ ಇಲ್ಲೇನಾಗುತ್ತೆ ಮತ್ತೆ ವ್ಯೂ ಕಾರ್ಡ್ಸ್ ಅಂತ ಇರುತ್ತಲ್ಲ ಡೆಬಿಟ್ ಕಾರ್ಡ್ ಸೆಕ್ಷನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಇಲ್ಲಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ಲೆಸ್ಸನ್ನು ಕೂಡ ನೀವು ಆನ್ ಮಾಡ್ಕೊಬೋದು. ನಾನು ಸೆಕ್ಯೂರಿಟಿ ಪರ್ಪಸಾಗಿ ಆಫೇ ಇಡ್ತೇನೆ. ಡೊಮೆಸ್ಟಿಕ್ಕು ಮತ್ತು ಪಾಯಿಂಟ್ ಆಫ್ ಸೇಲು, ಕಾಮು ಎಲ್ಲವನ್ನು ಆನ್ ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಆಫೇ ಇಡಿ, ಯಾವಾಗ ನಿಮ್ಗೆ ಬೇಕಲ್ವ ಆವಾಗ ಇದನ್ನ ಆನ್ ಮಾಡಿಕೊಂಡು ಆಫ್ ಕೂಡ ಮಾಡಿ. ಏಕೆಂದರೆ ಇಂಟರ್ನ್ಯಾಷನಲ್ ವೆಬ್ಸೈಟ್ನಲ್ಲಿ ನಿಮಗೆ ಯಾವುದೇ ರೀತಿಯಾದ CVV OTP ಅವಶ್ಯಕತೆ ಇರೋದಿಲ್ಲ, ಅದಕ್ಕಾಗಿ ಅದನ್ನು ಆಫೇ ಇಡಿ. ನಿಮಗೆ ಯಾವಾಗ ಬೇಕು ಮತ್ತು ಆನ್ಲೈನ್ ಕಾಮ್ ಅಂತ ಇದೆಯಲ್ಲ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಎಲ್ಲವನ್ನು ಆನ್ ಮಾಡಿದ ನಂತರ ATM ಲಿಮಿಟನ್ನು ಕೂಡ ಸೆಟ್ ಮಾಡ್ಬೋದು. ನನ್ನಿರುವ ಒಂದು ಡೆಬಿಟ್ ಕಾರ್ಡ್ ನಾರ್ಮಲ್ ಡೆಬಿಟ್ ಕಾರ್ಡ್ ಆಗಿರೋದ್ರಿಂದ ಒಂದು 25,000 ಡೈಲಿ ವಿಡ್ರಾ ಲಿಮಿಟ್ ಇದೆ, ಅದನ್ನು ನೋಡ್ಬೋದು. ನೀವು ಫುಲ್ ಬೇಕಾದ್ರೆ ಫುಲ್ ಇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಮತ್ತು ಕಾಮ್ ಲಿಮಿಟು ಫುಲ್ ಇಟ್ಟಿದ್ದೇನೆ, 50,000 ತನಕ ಮಾಡ್ಬೋದು, ಅದನ್ನು ಕೂಡ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿರೋ ಇಲ್ಲಿ ಟ್ರಾನ್ಸಾಕ್ಷನ್ ಪಿನ್ನನ್ನು ಕೇಳುತ್ತೆ, ಆ ಪಿನ್ನನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಏನು ಮಾಡೋದು ಸಕ್ಸಸ್ಫುಲಿ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಸೆಟ್ಟಿಂಗು ಕಂಪ್ಲೀಟ್ಲಿ ಆಯಿತು. ಈಗ ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವು ಎಲ್ಲಿ ಬೇಕಾದಲ್ಲಿ ಯೂಸ್ ಕೂಡ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.